ಗೈಸ್, ನಾವು ಮನೆ ಖಾಲಿ ಮಾಡ್ತಿರೋ ಕಾರಣ ಇದೆ. ನಾಳೆನೇ ನಮ್ಮ ಮನೆಯ ಆಲುಕ್ಸೋ ಕಾರ್ಯಕ್ರಮ ಇದೆ. ದಯವಿಟ್ಟು ಎಲ್ಲರೂ ಬನ್ನಿ. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮೆಲ್ಲರ ಪ್ರೀತಿಯ ದಾಕ್ಷು. ಮೋಸ್ಟ್ ಅವೇಟೆಡ್ ವ್ಲಾಗ್ ಅಂತಲೇ ಹೇಳ್ಬೋದು ನನಗೆ, ಬಿಕಾಸ್ ನಾನು ಆಗ್ಲಿಂದ ಶಿಫ್ಟಿಂಗ್ ಹರ್ ಹೌಸ್ ವ್ಲಾಗ್ನ ಪೋಸ್ಟ್ಪೋನ್ ಮಾಡಿಕೊಂಡೇ ಬರ್ತಾ ಇದ್ದಾರೆ. ಸೊ ಇವತ್ತು ಫೈನಲಿಯಾಗಿ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾವು ಮನೆ ಖಾಲಿ ಮಾಡಬೇಕಾಗಿರೋದು ಫ್ರೈಡೇ. ಸೊ ಇವತ್ತು ಸಂಡೇ ಎಲ್ಲ ಇವತ್ತೇ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀವಿ. ನೋಡಿ ನಮ್ಮ ಮಮ್ಮಿ ಅಲ್ಲಿ ಏನೋ ಮಾಡ್ತಿದ್ದಾರೆ. ಹಲೋ. ಹಾಂ, ಎಲ್ಲರೂ ಕೆಲಸ ಮಾಡ್ತಿದ್ರೆ ನಮ್ಮ ಮನೇಲಿ ವೇಸ್ಟ್ ಬಾಡಿ ಮಲ್ಕೊಂಡಿದೆ. ಆ್ಯಂಡ್ ಇನ್ನೊಂದು ವೇಸ್ಟ್ ಬಾಡಿ ಅಲ್ಲಿ ಮಲ್ಕೊಂಡಿದೆ. ನಾನು ನಮ್ಮ ಮಮ್ಮಿ ಮಾತ್ರ ಕ್ಲೀನ್ ಮಾಡ್ತಾ ಇರೋದು ಗೈಸ್. ನೋಡಿ, ಇದೆಲ್ಲ ಕ್ಲೀನ್ ಆಯಿತು. ಆ್ಯಂಡ್ ಇದು ಕೂಡ ಅಷ್ಟೇ. ಸೊ ಎಸ್, ಇವತ್ತು ಮಂಡೇ. ಸೊ ಎಸ್, ನನಗೆ ಸ್ಯಾಟರ್ಡೇ ಎಕ್ಸಾಮ್ ಇರೋದು, ಹಾಗಾಗಿ ನಾನು ಸ್ವಲ್ಪ ಹೆಲ್ಪ್ ಮಾಡಬೇಕು. ಆ್ಯಂಡ್ ನಾನು ಕೂಡ ಓದ್ಕೊಳ್ತಾ ಇದ್ದೀನಿ. ಲಿವಿನ್ನು. ಸೊ ಎಸ್, ಓದ್ಕೊಳ್ಬೇಕು. ಹಾಗೆ ನಮ್ಮ ರೂಮ್ದೆಲ್ಲ ಸ್ವಲ್ಪ ನೋಡಿ ಹೀಗೆ ಈ ಥರ ಎಲ್ಲ ಹರಡಿಟ್ಟಿದ್ದೀವಿ. ಸೊ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು. ಆ್ಯಂಡ್ ಇಲ್ಲಿರೋದನ್ನೆಲ್ಲ ಈಗ ಎತ್ತಿ ಆ್ಯಂಡ್ ಸ್ವಲ್ಪ ಕಬೋರ್ಡಲ್ಲಿರೋದು, ಒಳಗಡೆ ಡ್ರಾಲ್ಲಿರೋದೆಲ್ಲ ಎತ್ತಿ ಒಂದು ಬ್ಯಾಗಿಗೆ ಹಾಕಬೇಕು. ಸೊ ಇವತ್ತು ಆ ಕೆಲಸ ಮಾಡಿ ಹಾಗೆ ಓದ್ಕೊಳ್ಬೇಕು. ಸೊ ಫಸ್ಟ್ ಪ್ರಿಯಾರಿಟಿ ಈಸ್ ಫಾರ್ ರೀಡಿಂಗ್, ಬಿಕಾಸ್ ದಿಸ್ ಇಸ್ ಅ ಫೈನಲ್ ಎಕ್ಸಾಮ್. ನಮ್ಮ ಲಿವಿ ಯಾಕೆ ಹಿಂಗೆ ಆಡ್ತಿದ್ದಾಳೆ ಅಂತ ನನಗೆ ಗೊತ್ತಿಲ್ಲ ಗೈಸ್, ಡೋಂಟ್ ಮೈಂಡ್. ಓಕೆ ಗೈಸ್, ವೆಯ್ಟ್ ಮಾಡಿ ಈಗ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಸೊ ಎಸ್, ತುಂಬ ದಿವಸ ಆದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸಂಡೇ ಮಾಡಿದ ವ್ಲಾಗು, ಇವತ್ತು ಥರ್ಸ್ಡೇ. ಸೊ ಎಸ್, ನಾವು ಆಲ್ರೆಡಿ ಹೊಸ ಮನೆಗೆ ಬಂದಿದ್ದೀವಿ. ನಿಮ್ಗೆ ಹೇಳ್ದಂಗೆ ನಮ್ಮ ಮನೆ ತುಂಬ ದೂರ ಇದೆ ಗೈಸ್. ಎಷ್ಟು ದೂರ ಅಂದರೆ ನಮ್ಮ ಮನೆ ಎದುರುಗಡೆ ನಾವು ಹೊಸ ಮನೆಗೆ ಬಂದ್ವಿ. ಆ್ಯಂಡ್ ನೆನ್ನೆ ಕೂಡ ವ್ಲಾಗ್ ಮಾಡಬೇಕಿತ್ತು, ಮಾಡಿಲ್ಲ. ಬಿಕಾಸ್ ನೆನ್ನೆ ನಾನೇ ಇಡೀ ಮನೇನ ಕ್ಲೀನ್ ಮಾಡಿದ್ದೀನಿ. ನಮ್ಮಮ್ಮ ಒಂಚೂರು ಹೆಲ್ಪ್ ಮಾಡಿಲ್ಲ ಗೈಸ್. ಏನು ಮಾಡ್ತಿದ್ದಾರೆ ನೋಡಿ ನಮ್ಮಮ್ಮ. ನೋಡ್ರಿ ಸುನೀತಾ ಅವರೇ, ಹಾಯ್. ಸಿ ಗೈಸ್, ಏನೇನೋ ಮಾಡ್ತಿದ್ದಾರೆ. ಇದೆಲ್ಲ ನಾವು ಮಾಡಿರೋದಲ್ಲ. ಆ್ಯಂಡ್ ಇದೆ ನಮ್ಮನೆ. ಸೊ ಇಲ್ಲಿ ಪೂಜೆಗೆ ನಾಳೆಗೆ ರೆಡಿ ಮಾಡ್ತಿದ್ದಾರೆ. ಆ್ಯಂಡ್ ನಾಳೆನೇ ನಮ್ಮ ಮನೆಯ ಆಲುಕ್ಸೋ ಕಾರ್ಯಕ್ರಮ ಇದೆ. ದಯವಿಟ್ಟು ಎಲ್ಲರೂ ಬನ್ನಿ. ಸೊ ಇದೇ ನನ್ನ ರೂಮ್ ಗೈಸ್. ಆ್ಯಂಡ್ ಎಸ್, ವಾಟ್ ಬೇಗ ಸ್ವಂತ ಮನೆ ತಗೊಳ್ಳೋ ಥರ ಆಗಲಿ ಅಂತ ಹಾರೈಸಿ ಗೈಸ್. ಫುಲ್ಲು ಸುಸ್ತಾಗ್ಬಿಟ್ಟಿದ್ದೀನಿ ಗೈಸ್. ನಾನು ಬೆಳಗ್ಗೆಯಿಂದ ಕೆಲಸ ಮಾಡ್ತಾನೇ ಇದ್ದೀನಿ. ಆ್ಯಂಡ್ ನಂದು ನಾಡಿದ್ದು ಪ್ರಾಕ್ಟಿಕಲ್ ಎಕ್ಸಾಮ್ ಇದೆ. ಸೊ ನಾನು ಅದಕ್ಕೆಲ್ಲ ಪ್ರಿಪೇರ್ ಆಗಿದ್ದೀನಿ. ನಾಳೆ ನಮ್ಮ ಮನೇಲಿ ಆಲುಕ್ಸ್ತಾ ಇದ್ದೀವಿ. ನಾಳೆ ಮಾರ್ನಿಂಗ್ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅಂಟಿಲ್ ದಟ್ ಕೀಪ್ ವಾಚಿಂಗ್. ಓಕೆ ಗಾಯ್ಸ್, ಸೊ ಎಸ್, ಬೆಳಗ್ಗೆ ಪೂಜೆ ಆಗಿತ್ತು. ಆ್ಯಂಡ್ ನಾನು ಅದನ್ನ ಜಸ್ಟ್ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ ಅಷ್ಟೇ. ಬಿಕಾಸ್ ಅಷ್ಟು ಬೆಳಗ್ಗೆ ಎದ್ದೋಳಕ್ಕಾಗಿಲ್ಲ. ಆ್ಯಂಡ್ ಏನು ಗೊತ್ತಾ ಗೈಸ್, ನಿನ್ನೆನೇ ನಾವೆಲ್ಲನೂ ಶಿಫ್ಟ್ ಮಾಡಿಬಿಟ್ವಿ. ಆಲ್ಮೋಸ್ಟ್ ಎಲ್ಲ ಒಂದು 20% ಗ್ಯಾಸ್ ಅಂತೆ, ಕಿಚನ್ ಐಟಮ್ಸ್ ಅಂತೆ, ಆಮೇಲೆ ಮೇಕಪ್ದು, ಆಮೇಲೆ ಶೋಕೇಸ್ದಲ್ಲಿರೋದು ಎಲ್ಲನೂ ಸಮೇತ ಎತ್ಕೊಂಡು ಬಂದು ಇಟ್ಬಿಟ್ವಿ. ಆ್ಯಂಡ್ ಜಾಸ್ತಿ ಓಡಾಡಿರೋದು ನಾನೊಬ್ಳೇ, ನಿಜವಾಗ್ಲೂ ನಾನೊಬ್ಳೇ. ಎಲ್ಲ ಥರ ಕೆಲಸ ಮಾಡಿಬಿಟ್ಟಿದ್ದೀನಿ. ಕಾಲು ಮಾತ್ರ ಸಿಕ್ಕಾಪಟ್ಟೆ ನೋವ್ತಿದೆ. ಆ್ಯಂಡ್ ನನಗೆ ನಾಳೆ ಎಕ್ಸಾಮ್ ಕೂಡ ಇದೆ.
ಓದ್ಕೋಬೇಕು. ಪ್ರಾಕ್ಟಿಕಲ್ ಎಕ್ಸಾಮ್ ಓದಿದ್ದೀನಿ, ಜಸ್ಟ್ ಹ್ಯಾವ್ ಟು ರಿವೈಸ್ ಇಟ್. ಆಮೇಲೆ ಅದೇ ಎಲ್ಲನೂ ಮಾಡ್ತಾ ಇದ್ದೀವಿ ಗೈಸ್. ಆಮೇಲೆ ಆ್ಯಕ್ಚುಲಿ ಇವತ್ತು ಡಿಮಾರ್ಟ್ಗೆ ಹೋಗೋ ಪ್ಲ್ಯಾನ್ ಇತ್ತು, ಬಟ್ ನಮ್ಮ ಅಕ್ಕ ಒಬ್ಬಳೇ ಹೋಗ್ತಾ ಇದ್ದಾಳಂತೆ, ನಾನು ಬಿಟ್ಬಿಟ್ಟು. ವೆರಿ ಸ್ಯಾಡ್. ಹಲೋ ಗಾಯ್ಸ್, ವೆಲ್ಕಮ್ ಅಗೇನ್. ವೆಲ್ಕಮ್ ಅಂತ ತುಂಬ ಸತಿ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೊಂಬಿಡಿ. ಆ್ಯಂಡ್ 1 ವೀಕ್ ಪೂರ ಬ್ಲಾಗ್ ಮಾಡಿದ್ದೀನಿ. 1 ವೀಕ್ ಪೂರ್ತಿ. ಲಾಸ್ಟ್ ಸಂಡೇ ಸ್ಟಾರ್ಟ್ ಮಾಡಿದ್ದು, ಇವತ್ತಿನ ಸ್ಯಾಟರ್ಡೇ ಇನ್ನೂ ಕಂಟಿನ್ಯೂ ಮಾಡ್ತಾನೆ ಇದ್ದೀನಿ. ಸೊ ಎಸ್, ಇವತ್ತು ನಂದು ಫೈನಲ್ ಎಕ್ಸಾಮ್ ಇದೆ. ಆ್ಯಂಡ್ ನಮ್ಮ ಹುಡುಗಿ ಕಾರ್ಯ ಸಿದ್ಧಿ ಆಂಜನೇಯ ಟೆಂಪಲಲ್ಲಿ ಕಾಯಿ ಕಟ್ಟಿದ್ದಾರೆ, ಒಂದು ಕೆಲಸ ಆಗಬೇಕು ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ನಾವು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ನಂದು ಕೂಡ ಅಮಾವಾಸ್ಯೆ ದಿವಸ ಬಿದ್ದಿರೋ ಕಾರಣ ಅದು ಒಳ್ಳೆಯದಲ್ಲ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಸೊ ಎಸ್, ಅಲ್ಲೋದ್ಮೇಲೆ ಸಿಗ್ತೀವಿ. ಅಂಟಿಲ್ ದಟ್ ನಿಮಗೆ ಗೊತ್ತಲ್ವ ಏನು ಹೇಳ್ತೀನಿ ಅಂತ. ಹಾಂ, ಸ್ಟೇ ಟ್ಯೂನ್ಡ್. ಓಕೆ ಗೈಸ್, ಸಿಗ್ತೀವಿ, ಬಾಯ್. ಓಕೆ ಗೈಸ್, ನಮ್ಮದು ಇವಾಗ ದರ್ಶನ ಆಯಿತು. ಇವಾಗ ಕಾಲೇಜಿಗೆ ಹೋಗಬೇಕು ಗೈಸ್. ಲಾಸ್ಟ್ ಮಿನಿಟ್ಸ್ ಪ್ರಿಪ್ರೇಷನ್ ಅಂದರೆ ಏನಾದರೂ ಗೊತ್ತಾ? ದಿಸ್ ಇಸ್ ವಾಟ್ ಗೈಸ್, ದಿಸ್ ಇಸ್ ವಾಟ್. ನಾನು ಇವಾಗ ರೆಡಿ ಆದೆ. ಹೇಗೆ ಕಾಣಿಸ್ತಿದ್ದೀನಿ ಗೈಸ್? ಆ್ಯಂಡ್ ಇವತ್ತು ನಾವು ಇಬ್ಬರು ವಾಯ್ಸ್ ಕೋಟ್. ಹಲೋ ಗಾಯ್ಸ್, ವೆಲ್ಕಮ್ ಅಗೇನ್. ಸೊ ಎಸ್, ಏನು ಗೊತ್ತಾ ಗೈಸ್, ನಂದು ಎಕ್ಸಾಮ್ ಎಲ್ಲ ನಾವು 1 ಅವರ್ಗೆಲ್ಲ ಬಂದುಬಿಟ್ಟು ಡೊಮಿನೋಸಲ್ಲಿ ಲಂಚ್ ಫೀಸ್ ತಿನ್ನೋದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀವಿ. ಆ್ಯಂಡ್ ನಮ್ಮ ಜೊತೆ ಇದ್ದಾರೆ ಮಿಸ್ ಮಾನ್ಸಿ, ಮೌನ ಆ್ಯಂಡ್ ನಾನೊಬ್ಬಳೆ. ಸೊ ನಾವಿಷ್ಟು ಜನನೂ ಈಗ ಡೊಮಿನೋಸ್ ಪಿಜ್ಜಾ ತಿನ್ನೋಕ್ಕೆ ಬಂದ್ವಿ. ಆ್ಯಂಡ್ ಇವತ್ತು ನಾವು ಒಂದು ಗೇಮ್ ಆಡ್ತೀವಿ, ಅದನ್ನ ಅಪ್ಲೋಡ್ ಮಾಡಿರ್ತೀನಿ, ಹೋಗಿ ನೋಡಿ. ಗೊತ್ತಾ ಗೈಸ್, ಇದು ಲವ್ ಬರ್ಡ್ ಕೇಜ್. ನಾವು ಮನೆ ಖಾಲಿ ಮಾಡ್ತಿರೋ ಕಾರಣ ಇದನ್ನು ನಾವು ಮೌನಾಗೆ ಅಷ್ಟು ಬೇಗ ಹೇರ್ಸ್ ಬಿಚ್ಬಿಟ್ಟೆ ಗರ್ಲ್ಸ್. ಏನು ಗೊತ್ತಾ, ಈ ಕ್ಯಾಮ್ರಾ ಹಿಂಗೆ ತಿರುಗಿಸೋಷ್ಟೊಳಗಡೆ ಹೇರ್ಸ್ ಬಿಟ್ಬಿಟ್ಟು ಸರಿ ಮಾಡ್ಕೊಬಿಟ್ಟಿದೆ. ಮೌನ ಅಂತ ಕರೆಯೋದೇನು ಸುಮ್ಮನೆನಾ ಗೈಸ್? ಫೈನಲಿ ನಾವು ಮನೆಗೆ ಬಂದ್ವಿ. ಆ್ಯಂಡ್ ನಮ್ಮ ಮನೆಗೆ ಬಂದಿರೋದು ಮಾನ್ಸಿ, ಮೌನ, ನಾನು. ಯಾಕಂದರೆ ಸ್ವಲ್ಪ ಕೆಲಸ ಇತ್ತು, ಅದೇ ಗೊತ್ತಲ್ವ ಗೈಸ್, ಹೇಳೋದಲ್ವ. ಅಪ್ಪ ದೇವ್ರೆ, ಹೆಂಗಿದೆ? ಓಕೆ ಗೈಸ್, ದಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಇನ್ನು ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೈನಿಂಗ್ ಆಫ್. ಬಾಯ್. ತುಂಬ ಥ್ಯಾಂಕ್ ಯು ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ. ಬಾಯ್ ಗಾಯ್ಸ್, ಬಾಯ್.